ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಲವ್, ಫ್ರೆಂಡ್ಶಿಪ್, ಬ್ರೇಕಪ್ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಜೀವನದಲ್ಲಿ ಲವ್ ಬ್ರೇಕಪ್ ಆಗಿದ್ಯಾ ಅನ್ನೋ ಪ್ರಶ್ನೆಗೆ ರಕ್ಷಿತಾ ಶೆಟ್ಟಿ ಏನಂದ್ರು ನೋಡಿ. ಬಿಗ್ ಬಾಸ್ನಿಂದ ಹೊರಬಂದಾಗಿನಿಂದ ಒಂದಲ್ಲ ಒಂದು ಸ್ಟೇಜ್ ಪ್ರೋಗ್ರಾಂಗಳಲ್ಲಿ ಬ್ಯುಸಿ ಇರುವ ರಕ್ಷಿತಾ ಶೆಟ್ಟಿ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಲವ್ ಬ್ರೇಕಪ್ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ಯಾರಾದ್ರೂ ಹುಡುಗ ಬಂದು ರಕ್ಷಿತಾ ನೀವಂದ್ರೆ ಇಷ್ಟ ಅಂತ ಹೇಳಿದ್ರೆ ನೀವು ಕೂಡ ನಿಮಗೆ ಇಷ್ಟ ಇದ್ರೆ ಹೇಳ್ತೀರಾ? ಯಾರಾದ್ರೂ ಹುಡುಗ ಬಂದು ರಕ್ಷಿತಾ ನೀವಂದ್ರೆ ಇಷ್ಟ ಅಂತ ಹೇಳಿದ್ರೆ ನೀವು ಕೂಡ ನಿಮಗೆ ಇಷ್ಟ ಇದ್ರೆ ಹೇಳ್ತೀರಾ? ಹೌದು, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಆದ್ರೆ ನನಗೆ ಇಷ್ಟ ಇದ್ರೆ ಇಷ್ಟ ಅಂತ ಡೈರೆಕ್ಟ್ ಆಗಿ ಹೇಳ್ತೀನಿ. ನಮಗೆ ಕೆಲವೊಮ್ಮೆ ಯಾರಾದ್ರೂ ಇಷ್ಟ ಇದ್ರೂ ನಾವು ಹೇಳಲ್ಲ. ಯಾಕೆಂದ್ರೆ ಕನೆಕ್ಷನ್ ಬ್ರೇಕ್ ಆಗ್ಬಾರ್ದು ಅನ್ನೋದಿರುತ್ತೆ. ನನಗೆ ನೀವು ಇಷ್ಟ ಅಂತ ಹೇಳ್ದಾಗ ಆ ಫ್ರೆಂಡ್ಶಿಪ್ ಕೂಡ ಬ್ರೇಕ್ ಆದ್ರೆ ಬೇಜಾರಾಗುತ್ತೆ. ಹಾಗಾಗಿ ನಾವು ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಬೇಕು. ಇದೇ ಯೋಚನೆಯಲ್ಲಿ ನಮಗೆ ಯಾರಾದ್ರೂ ಇಷ್ಟ ಆದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಜನರು ಭಯ ಪಡ್ತಾರೆ. ಆದ್ರೆ ಸತ್ಯ ಹೇಳೋಕೆ ಇದ್ರೆ ಹೇಳ್ಬಿಡ್ಬೇಕು. ಸುಮ್ನೆ ಮನಸ್ಸಲ್ಲಿ ಇಟ್ಕೊಂಡ್ರೆ ನಮಗೆ ನೋವಾಗುತ್ತೆ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ. ನನಗೆ ಸುಮ್ನೆ ಭರವಸೆ ನೀಡೋದು, ನಿರೀಕ್ಷೆ ಕೊಡೋದು ಇಷ್ಟ ಇಲ್ಲ. ನನ್ನನ್ನ ಇಷ್ಟಪಟ್ಟಿರೋರು ಇದ್ದಾರೆ, ಆದ್ರೆ ನನಗೆ ಸುಮ್ನೆ ಭರವಸೆ ನೀಡೋದು, ನಿರೀಕ್ಷೆ ಕೊಡೋದು ಇಷ್ಟ ಇಲ್ಲ. ನನಗೆ ಬೇಡ ಅಂದಾಗ ನಾನು ಡೈರೆಕ್ಟಾಗಿ ಬೇಡ ಅಂತ ಹೇಳ್ತೀನಿ ಎಂದ್ರು ರಕ್ಷಿತಾ ಶೆಟ್ಟಿ. ನಿಮ್ಗೆ ಯಾರ ಮೇಲೂ ಲವ್ ಆಗಿಲ್ವಾ? ಯಾರನ್ನೂ ಪ್ರೀತಿಸ್ಲಿಲ್ವಾ? ಲವ್ ಎಂದ್ರೇನು? ನಮ್ಮ ಬೆಸ್ಟ್ ಫ್ರೆಂಡ್ ಜೊತೆಗೆ ಮಾತಾಡೋದು ಕೂಡ ಲವ್ವೇ ಅಲ್ವಾ? ನನಗೆ ಲವ್ ಆಗ್ಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಲವ್ ಅನ್ನೋದು ಅದು ಒಂದು ಎಮೋಷನ್. ನಾನು ಕೂಡ ಮನುಷ್ಯಲೇ ಅಲ್ವಾ? ನನಗೂ ಲವ್ ಆಗಿದೆ ಎಂದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ.